ನೀವೇನಾದ್ರು ಒಂದು ಹುಡುಗಿ ಆಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ನೋಡಿ, ಹುಡುಗ ಆಗಿದ್ರೆ ನಿಮ್ಗೆ ಗೊತ್ತಿರೋ ಹುಡುಗಿರುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕೆ ಅಂತ ಹೇಳ್ತೀನಿ, ಅದಕ್ಕಿಂತ ಮುಂಚೆ ಈಗಲೇ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಪ್ರೆಸೆಂಟ್ ಜನ್ರೇಷನಲ್ಲಿ ಹುಡುಗಿರುಗಳು ಅವ್ರ ಬ್ಯೂಟಿ ಮೇಲೆ ತೋರಿಸ್ತಾ ಇರೋ ಇಂಪಾರ್ಟೆನ್ಸು, ಕಾನ್ಸಂಟ್ರೇಷನ್ ಆಗಿರ್ಬೋದು, ಅವ್ರು ಅದನ್ನು ಒಂದು ಹೆಲ್ತಿ ಲೈಫ್ ಸ್ಟೈಲ್ ಮೇಲೆ ತೋರಿಸ್ತಾ ಇಲ್ಲ. ಯಾಕೆ ಅಂತಂದರೆ ಪ್ರೆಸೆಂಟು ಇವಾಗ 16 to 13 ಏಜ್ ಒಳಗಡೆ ಇರೋ ಹುಡುಗಿರುಗಳಿಗೆ ಸುಮಾರು ಪ್ರಾಬ್ಲಮ್ಗಳು ಬರುತ್ತೆ. ನೀ ಪೇನ್ ಆಗಿರ್ಬೋದು, ಬಾಡಿ ಪೇನ್ ಆಗಿರ್ಬೋದು, ಹೆಡ್ ಏಕು, ಸ್ಟ್ರೆಸ್ಸು, ಇಲ್ಲ ಸ್ಲೋ ಬ್ಲಡ್ ಲಾಸ್ ಆಗ್ತಿರೋದಾಗ್ಬೋದು, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು, ಇದೆಲ್ಲ ಅವ್ರ ಬಾಡಿಲಿರೋ ಡೆಫಿಷಿಯನ್ಸಿಂದನೇ ಆಗ್ತಾ ಇರುತ್ತೆ. ಬಟ್ ಅವರು ಅದಕ್ಕೆ ಟ್ರೀಟ್ಮೆಂಟ್ಗಳನ್ನ ಹುಡುಕ್ತಾರೆ ಹೊರತು ಪರ್ಮನೆಂಟ್ ಸೊಲ್ಯೂಷನ್ನ ಹುಡ್ಕೋದಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಅವ್ರ ಬಾಡಿಲಿ ವಿಟಮಿನ್ಸ್ ಡೆಫಿಷಿಯನ್ಸಿ ಇರ್ಬೋದು, ಇಲ್ಲ ಐರನ್ ಡೆಫಿಷಿಯನ್ಸಿ ಇರ್ಬೋದು, ಪ್ರೋಟೀನ್ ಡೆಫಿಷಿಯನ್ಸಿ ಇರ್ಬೋದು, ಇದ್ರ ರೀಸನ್ಗಳಿಂದ ಅವ್ರಿಗೆ ಈ ಡ್ರೈ ಸ್ಕಿನ್ ಆಗೋದು, ಈ ಥರ ಪ್ರಾಬ್ಲಮ್ಗಳು ಎಲ್ಲ ಇರ್ತಾ ಇರುತ್ತೆ. ಅದಕ್ಕೆ ಅವರು ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ಗೆ ಸೊಲ್ಯೂಷನ್ ಹುಡುಕ್ತಾರೆ ಹೊರತು ಮನೆಯಲ್ಲಿ ಅವ್ರು ತಿನ್ನೋ ಫುಡ್ಡಿಂದನೇ ಅದನ್ನು ರಿಕವರಿ ಮಾಡ್ಕೊಬೋದು. ಐರನ್ ಡೆಫಿಷಿಯನ್ಸಿ ಏನಾದ್ರು ಇತ್ತು ಅಂತಂದರೆ ನಾನು ಇವಾಗ ಬರ್ತಾ ಇರೋ ಸ್ಕ್ರೀನ್ ಮೇಲೆ ಜಾಸ್ತಿ ಐರನ್ ಅಬ್ಸರ್ವೇಷನ್ ಯಾವ ಫುಡ್ಗಳಿಂದ ಆಗುತ್ತೆ ಅಂದ್ಬಿಟ್ಟು ಒಂದು ಚಾರ್ಟ್ ಹಾಕ್ತೀನಿ. ಅದನ್ನು ನೀವು ರೆಗ್ಯುಲರಾಗಿ ಏನು ಮೀಲ್ ತಿಂತೀರಾ ಅದರಲ್ಲಿ ಜಸ್ಟ್ ನೀವು ರೆಗ್ಯುಲರಾಗಿ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಐರನ್ ಡೆಫಿಷಿಯನ್ಸಿ ಏನಿದೆ ಅದು ಒಂದು ಬ್ಯಾಲೆನ್ಸ್ ಕಂಟ್ರೋಲ್ ಆಗಿ ಬರುತ್ತೆ. ಪ್ರೋಟೀನ್ ಡೆಫಿಷಿಯನ್ಸಿ ಇತ್ತು ಅಂತಂದರೆ ಐ ಪ್ರೋಟೀನು ವೆಜ್ಜು ಮತ್ತು ನಾನ್ ವೆಜ್ಜು ಎರಡೂ ಕೂಡ ನಾನು ಚಾರ್ಟ್ ಹಾಕ್ತೀನಿ. ಅದರಲ್ಲಿ ನಿಮ್ಗೆ ಯಾವುದು ನಿಮ್ಗೆ ಸೂಟಬಲ್ ಆಗುತ್ತೆ, ವೆಜ್ಜಲ್ಲಿ ಆಗಿರ್ಬೋದು, ನಾನ್ ವೆಜ್ಜಲ್ಲಿ ಆಗಿರ್ಬೋದು, ನಿಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ಇಂಟೇಕ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನೀವು ಫಿಟ್ನೆಸ್ ಕಡೆ ಒಂಚೂರು ನೀವು ಜಿಮ್ಮಿಗೆ ಬರೋಕ್ಕಾಗಲಿ ಅಂದರೂ ಮನೆ ಹತ್ರನೇ ಒಂದು 15 to 20 ಮಿನಿಟ್ಸು ವಾಕಿಂಗ್ ಮಾಡೋದ್ರಲ್ಲಾಗಿರ್ಬೋದು, ಯಾವುದ್ರಲ್ಲಾದ್ರೂ ಸರಿ ಪರ್ ಡೇ ಒಂದು 30 ಮಿನಿಟ್ಸ್ ಆದ್ರೂ ನಿಮ್ಮ ಹೆಲ್ತು ಮತ್ತು ಫಿಟ್ನೆಸ್ ಕಡೆ ಟೈಮ್ ಕೊಡಿ.